ಸರ್ ಕೇಳಲ್ಲ ಬೋಳಿ ಮಗನೇ ಕೇಳಲ್ಲ ಹೆಡ್ಮಾಸ್ ಅಂದ್ರೆ ನಿನ್ನ ಮನೆ ಆಳಂದ್ಕೊಂಡಿದ್ದೀನಿ ಲವಡಿಕೆ ಬಾ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರು ಕಣ್ಣೀರು ಹಾಕಿರುವ ಘಟನೆ ನಡೆದಿದೆ. ಮುಖ್ಯ ಶಿಕ್ಷಕನ ಕಿರುಕುಳಕ್ಕೆ ಬೇಸತ್ತು ಶಿಕ್ಷಕಿಯರು ದೂರು ನೀಡಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲಿನ ಡಿವಿಜಿ ಶಾಲೆಯ ಮುಖ್ಯ ಶಿಕ್ಷಕ ಸಣ್ಣಪ್ಪ ಅವರ ವಿರುದ್ಧ ಸಹ ಶಿಕ್ಷಕಿಯರು ದೂರು ನೀಡಿದ್ದಾರೆ. ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ ದೂರು ನೀಡಿ ಶಾಸಕರೆದುರು ಶಿಕ್ಷಕಿಯರು ಕಣ್ಣೀರು ಹಾಕಿದ್ದಾರೆ. ಶಿಕ್ಷಕಿಯರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಮಹಿಳಾ ಶಿಕ್ಷಕಿಯರೊಂದಿಗೆ ಅಸಭ್ಯ ವರ್ತನೆಯಿಂದ ಬೇಸತ್ತು ದೂರು ನೀಡಿದ್ದಾರೆ. ಮುಖ್ಯ ಶಿಕ್ಷಕರ ವಿರುದ್ಧ ಮಾತನಾಡಿದರೆ ಜಾತಿ ನಿಂದನೆ ಸೇರಿದಂತೆ ಇತರೆ ಕೇಸುಗಳನ್ನು ಹಾಕಿಸುವುದು ಮುಖ್ಯ ಶಿಕ್ಷಕನ ಕೆಲಸವಾಗಿ ಬಿಟ್ಟಿದೆ. ಮುಖ್ಯ ಶಿಕ್ಷಕನಿಂದ ನಮಗೆ ರಕ್ಷಣೆ ಕೊಡಿಸಿ ಅಂತ ಶಿಕ್ಷಕಿಯರು ಕಣ್ಣೀರು ಹಾಕಿದ್ದಾರೆ. ಶಿಕ್ಷಕ ಸೊಣ್ಣಪ್ಪ ಸಹ ಶಿಕ್ಷಕಿಯರೊಂದಿಗೆ ಅಸಭ್ಯವಾಗಿ ವರ್ತಿಸಿರುವ ವಿಡಿಯೋ ಕೂಡ ಇದೀಗ ವೈರಲ್ ಆಗಿದೆ. ಹೆಣ್ಮಕ್ಳಿಗೆ ಬೆದರಿಕೆ ಹಾಕಿ ಹೆಣ್ಮಕ್ಳಿಗೆ ಚಿತ್ರಹಿಂಸೆ ಕೊಟ್ಟು ಇದೇನು ಮುಳಬಾಗಲ ತಾಲೂಕಲ್ಲಿ ಏನಾದ್ರು ಶಿಕ್ಷಣ ಇಲಾಖೆನ ಏನು ಇಲಾಖೆ ನೋಡ್ರಿ ಇಲ್ಲಿ ಏನು ನಂಗೆ ಅರ್ಥ ಆಗ್ತಾಯಿಲ್ಲ. ನೀವು ಇದು ಏನಿದು ಸರ್ ನೀವು ಬರಲೇಬೇಕು ಸರ್ ಇವತ್ತು ನಮಗೆ ಏನಿದು ಅಂತ ಹೇಳ್ತಾರೆ. ಏನು ಅರ್ಥ ಆಗ್ತಾಯಿಲ್ಲ. ಏನು ಅಷ್ಟೊಂದು ರೌಡಿನ ಅರ್ಥ ಆಗ್ತಾಯಿಲ್ಲ. ಸರ್ ಅವ್ರ ಡ್ಯೂಟಿ ಎಲ್ಲಿ ಸರ್ ಇರೋದು? ಅವ್ರದ್ದು ಒರಿಜಿನಲ್ ಡ್ಯೂಟಿ ಲೀನಲ್ಲಿ ಒಂದು ಸರ್ ಈಗಾಗಲೇ KATಲಿ ಸ್ಟೇಜ್ ಹೊಂದಿರೋದು ಅವ್ರು ಅಲ್ಲೇ ಅಲ್ಲ ಲೀನಲ್ಲಿದೆ. ಅವ್ನು ಲೀನಲ್ಲಿ ಒರಿಜಿನಲ್ ಲೀನಲ್ಲಿದೆ ಸರ್. ಈಗ ಅಲ್ಲಿ ಏನಾಯ್ತು ತಗೊಳ್ಳಿ. ಈಗ ಸ್ಪಾಟ್ ನಾನು ಬರ್ತೀನಿ ನೋಡ್ರಿ. ನೋಡ್ರಿ ಸ್ಪಾಟ್ ಬರ್ತೀನಿ ನೋಡ್ರಿ. ಹಾಂ ನಡಿ ಆಯ್ತಲ್ಲ. ಏನಿದೆ ಇದು ಈ ಮಟ್ಟಿಗೆ ರೌಡಿ ನಮ್ಮ ನೋಡ್ರಿ. ನೀವು ಅವ್ನು ಭಯ ಬೀಳ್ತೀರ ಅಂದ್ರೆ ಮತ್ತೆ ನೀವೇನು ಕಿದ್ದೀರಿ ನಂಗೆ ಅರ್ಥ ಆಗ್ತಲ್ಲ. ಆಗ್ತಾ ಇಲ್ಲ ಸರ್. ಏನೋ ಒಂದು ಪರಿಹಾರ ಕೊಡಿ ಸರ್ ನೀವು ದಯವಿಟ್ಟು. ಯಾರ ಹತ್ರ ಹೋಗ್ಬೇಕು ಅವ್ರು? ನಿಮಗೆ ನಿಮ್ಮ ಲೆಟ್ರ್ ಕೊಟ್ಟು DDP ಲೆಟ್ರ್ ಕೊಟ್ಟು ನನ್ನ ಲೆಟ್ರ್ ಕೊಟ್ಟು ಯಾರ ಹತ್ರ ಹೋಗ್ಬೇಕು ಅವ್ರು? ಏನು ಅರ್ಥ ಆಗ್ತದೆ? ಅವ್ನು DDP ನಂಬರ್ ತೊಗೊಂಡು ಕೊಡ್ರಿ. DDP ನಂಬರ್ सर नमस्कार सर केप्पापुर निकी रामनाथपुर रोड पिरके हिंदरा ఏసేదానికి పిరికేనేది ఎలక్షన్ మొదలు పిరికిండేది ఏసేదానికి అదే కాలేదు మన ఎలక్షన్ మొదలు పిరికిండేది ఎమ్మెల్యే ఎలక్షన్ మొదలు ನೀವು ಮಾಡಬೇಕು. ಸರ್ ನಮಸ್ತೆ ಸರ್. ಸರ್ ನಾವು DVG ಶಾಲೆ ಸರ್ಕಾರಿ ಶಾಲೆಯ ಶಿಕ್ಷಕ ಸರ್. ನಾವು ಅಲ್ಲಿ ಸೊಣ್ಣಪ್ಪ ನಾವು ಅಳ್ತಾವ್ರೆ. ಏನು ಮಾಡ್ಬೇಕು? ಅವ್ನ ಯಾರೋ ರೌಡಿ ಸೊಣ್ಣಪ್ಪ ಅಂತ ಅವನ್ಯಾರೋ ಅವ್ನಿಗೆ ಯಾಕೆ ಬೆದರ್ತೀರಿ ನೀವು? ನನಗೆ ಕೇಸ್ ಕೊಟ್ಟಿದ್ದಾರೆ, ನಿಮ್ಮ BO ಕೇಸ್ ಕೊಟ್ಟವ್ರೆ. ಅವ್ನು ಲೀನಲ್ಲಿ ಸಮುದಾಯಕ್ಕೆಲ್ಲ ಕೊಟ್ಟಿದ್ದೀವಿ ಸರ್. ಲೀನ್ ಅವ್ನು ಒರಿಜಿನಲ್ ಲೀನಲ್ಲಿದೆ ಅವ್ರದ್ದು. ಸರ್ ಕೊಡ್ತಾ ಇದ್ದಾನೆ. ಹೆಣ್ಮಕ್ಳಿಗೆ ಹಿಂಸೆ ಕೊಟ್ಟು ಮಾಡ್ತಾರದ ಅಲ್ಲಿ ಕೆಲಸ. ಸರ್ ನಾನೇನಾದರೂ ಖಂಡಿತವಾಗ್ಲೂ ನಾನು ಮತ್ತೆ ಪದೇ ಫೋನ್ ಮಾಡ್ತಿದ್ದೀನಿ. ಯಾಕೆ ಅವನಿಗೆ ಬೆದರ್ತಾ ಇದ್ದೀನಿ ನೀವು? ಸರ್ ವಿಷಯ ಆಗಲಿಲ್ಲ ಅಂತಂದರೆ ನೀವು ನೋಡಿ ಹೆಣ್ಮಕ್ಳು ಹತ್ಕೊಂಡ್ಬಂದ್ರೆ ಟೀಚರ್ಸ್ ಇಲ್ಲಿ ನಾನು ಟೆಂಟಾಗಿ ಕೂತ್ಕೊಂಡು ಬನ್ನಿ ಹೋಗ್ಬಿಟ್ಟು ಅಲ್ಲಿ ಹೋಗ್ತೀನಿ. ಹಂಗಾರೆ ಅಲ್ಲೇ ಕೂತ್ಕೊಂತೀನಿ ಬನ್ನಿ. ಹಂಗಾರೆ ಅಲ್ಲಿ ಕೂತ್ಕೊಂಡ್ರೆ ಅಂದ್ರೆ ಬರ್ಬೇಕಾಗುತ್ತೆ ಅಷ್ಟೇ. ನೀವು ನಮ್ಮ ಶಾಲೆಯಲ್ಲಿ ಸಣ್ಣಪ್ಪ ಅನ್ನೋ ಶಿಕ್ಷಕರು, ನಾವು ಸರ್ಕಾರಿ ನೌಕರರು, ಅವರು ಸರ್ಕಾರಿ ನೌಕರರು. ಆದರೂ ಸಹ ನಮಗೆ ವಿಪರೀತ ಕಿರುಕುಳ ಸರ್, ಮಾನಸಿಕ ಕಿರುಕುಳ. ಅಂದರೆ ನಮ್ಮನ್ನು ತುಂಬ ಅಲ್ಲಿ ಒಂದು ಅಡುಗೆ ಕೊಡೋಷ್ಟು ಮರ್ಯಾದೆ ನಮ್ಗೆ ರೆಸ್ಪೆಕ್ಟ್ ಕೊಡಲ್ಲ ಸರ್. ಪ್ರತಿ ದಿವಸ ಹೋಗಿದ ತಕ್ಷಣ ನಮಗೆ ಒಂದು 6 ಜನ ಹೋದ್ವಿ ಸರ್. ನಾವು ಹೋದ್ಮೇಲೆ ನಮಗೆ ರಿಸೀವ್ ಯಾವ ಥರ ಆಯಿತು ಅಂದರೆ ಮಂದಿಗಳು ಒಂದೇ ಸಲ ಬಂದುಬಿಟ್ರೆ DVGಗೆ ಅದೇನು ಅನ್ಲೈಕ್ ಟೀಚರ್ಸು, ಯೂಸ್ಲೆಸ್ ಟೀಚರ್ಸು, ವರಿಷ್ಠ ಟೀಚರ್ಸು, ಈ ಥರ ಬಿಹೇವಿಯರ್ ಸರ್. ನಮಗೆ ಇವಾಗ ನಾನು ನಿನ್ನೆ ಅಲ್ಲ ಮೊನ್ನೆ ಜೂನ್ 1 ನಾನು ಇರ್ಬೋದು ಸರ್. ಅಟೆಂಡೆನ್ಸು ನಾವು ಹಾಜರಾತಿ ಗೈರು ಅಂತ ಹಾಕ್ಬಾರ್ದು. ಮಗು ಬಂದಿಲ್ಲ ಅಂದರೆ ನಾವು ಅಟೆಂಡೆನ್ಸ್ ಕೊಡಬಾರ್ದು, ಫುಲ್ಲು ಕೊಡಬೇಕು. ವರ್ಷದಿಂದ ಬಂದಲ್ಲಿ ವರ್ಷ ಆಯಿತು, ವರ್ಷದಿಂದ ಕೊಡ್ತಾನೆ ಇದ್ದೀವಿ. ಮೊನ್ನೆ ಜೂನಲ್ಲಿ ಅವ್ರು ಸ್ವಲ್ಪ ಚೌಡ್ರೆಡ್ಡಿ ಅಂತ ಹೇಳ್ಬಿಟ್ಟು ಒಬ್ಬ ಸಾರಿಗೆ ಏನೂ ತೊಂದರೆ ಆಯಿತು. ಅದರಿಂದ DC ಆಫೀಸ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ನಾವು ಹೋಗ್ಬಿಟ್ಟು ಅವ್ರ ಪರವಾಗಿ ಹೇಳಬೇಕು ಅಂತ ತುಂಬ ಹಿಂಸೆ ಕೊಟ್ಟರು ಸರ್. ಅವರೇ ಟಾಟಾ ಸುಮೋದಲ್ಲಿ ಕರ್ಕೊಂಡೋಗಿ ನಮ್ಮನ್ನ ಮನೆಗಳಿಗೂ ಕಳಿಸ್ಲಿಲ್ಲ. ಸುಮ್ಮನೆ HM ಯಾಕೆ ನಾವು ಇದು ಮಾಡ್ಕೊಳ್ಳೋದು ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೇನು. ಆದ್ರೇನು ನಮ್ಮನ್ನು ಬಿಡ್ತಾ ಇಲ್ಲ ಅಲ್ಲಿ. ಮತ್ತು ಇನ್ನೊಂದೇನೆಂದರೆ ಹೋಗ್ಬಿಟ್ಟು ಬಂದಮೇಲೆ ನಾವಲ್ಲಿ ಅವ್ರು ಫಾರಾಗಿ ಹೇಳಲಿಲ್ವಂತೆ. ಏನು ಚೌಡ್ರೆಡ್ಡಿ ಬಂದುಬಿಟ್ಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ, ಅವ್ರು ಕುಡ್ಬಿಟ್ಟು ಬರ್ತಾರೆ, ಈ ಥರ ಎಲ್ಲ ಒಂದು ಟೀಚರ್ ಮೇಲೆ ನಾವು ಸುಳ್ಳು ಹೇಳೋಕ್ಕಾಗುತ್ತೆ ಸರ್? ನಾವು ಯಾವತ್ತೂ ಆ ಥರ ನೋಡೂ ಇಲ್ಲ, ಅವ್ರು ಆ ಥರ ಮಾಡೂ ಇಲ್ಲ. ನಾವು 15 ಜನ ಇದ್ದೀವಿ. ಅದರಲ್ಲಿ ನೀವು ಅವ್ರ ಬಗ್ಗೆ ಆ ಥರ ಹೇಳಬೇಕು ಅಂದಾಗ ನಾವೇನು ಹೇಳಲಿಲ್ಲ, ಏನಿದೆಯೋ ಅದು ಹೇಳ್ಬಿಟ್ಟು ಬಂದ್ವಿ. ಅದಕ್ಕೆ ಇವಾಗ ನಮ್ಮ ಮೇಲೆ ಟಾರ್ಗೆಟು ಏನು ಅಂದರೆ ನಾವು ಅಟೆಂಡೆನ್ಸಲ್ಲಿ ನಾನು ಜೂನಲ್ಲಿ ಮಕ್ಕಳು
ಬಂದಿಲ್ಲ ಅಂತ ಹೇಳ್ಬಿಟ್ಟು ಗೈರ್ಹಾಜರಿ ಕೊಟ್ಟಿದ್ದಕ್ಕೆ ಇಮ್ಮಿಡಿಯೇಟು 2ನೇ ದಿನ ಮಧ್ಯಾಹ್ನ ಕ್ಲಾಸ್ 7th ಕ್ಲಾಸ್ ತೊಗೊಂಡಿದ್ದೆ. ಬಂದುಬಿಟ್ಟು ಅಲ್ಲಿ ಜಗಳ ಮಾಡಿದೆ. ಏನಕ್ಕೆ ಎಲ್ಲ ಹಾಕ್ಬಿಟ್ಟಿದ್ಯಾ, ಅಟೆಂಡೆನ್ಸು ಬಂದಿದೆ ಹರೀಶ್ ಅಂತ ಹೇಳ್ಬಿಟ್ಟು ಹರೀಶ ಹರೀಶ್ ಅಂತ ಕನ್ಫ್ಯೂಸ್ ಆಯಿತು. ಒಂದು ಆಬ್ಸೆಂಟ್ ಆಗಿಬಿಟ್ಟಿದ್ದೆ. ಮತ್ತು ಬಂದುಬಿಟ್ಟು ಅವನು ಹರೀಶ್ ಇಲ್ಲ ಬಂದಿದ್ದಾನೆ ನೋಡಿ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಂಡು ಹೋದ. ಸರಿ ಬಿಡು ಅಂತ ಹೇಳ್ಬಿಟ್ಟು ಕೂಲಾಗಿ ಇದ್ಬಿಟ್ವಿ. ಮತ್ತು ಮಾರನೇ ದಿನ ಹೋಗಿದ ತಕ್ಷಣ 6th ಕ್ಲಾಸು ಟೀಚರ್ ನಾನು ಕ್ಲಾಸ್ ಒಳಗಡೆ ಸೇರಿಸಲಿಲ್ಲ, ನಿಂತ್ಕೊಂಡು ಬಿಟ್ಟಿದ್ದಾನೆ. ಗೆಸ್ಟ್ ಟೀಚರ್ನ ಒಳಗಡೆ ಕರೆಸಿದ್ದಾನೆ. ನಾವೇನು ಮಾಡ್ಬೇಕು ಹೇಳಿ ಸರ್? ಗೆಸ್ಟ್ ಟೀಚರ್ ಕೈಯಲ್ಲಿ ನಮ್ಮನ್ನ ಏಕವಚನದಲ್ಲ ಬಯಸ್ತಾರೆ ಸರ್. ಈಗ ನೀನು ಅವಳೆ ಹೋಗಿ ಇಲ್ಲಿಂದ ಮತ್ತೆ ಅಲ್ಲಿ ನಿಂತ್ಕೊಂಡೆ ಸರ್, 10 ನಿಮಿಷ ಹಂಗೆ ನಿಂತ್ಕೊಂಡೆ. ಏನು ಮಾಡ್ತೇನೋ ನೋಡೋಣ ಅಂತ ಒಳಗಡೆನೆ ಸೇರಿಸ್ಲಿಲ್ಲ, ಕ್ಲಾಸ್ ಒಳಗಡೆ ಸೇರಿಸ್ಲಿಲ್ಲ. ಹಂಗೆ ಆ ಥರ ಇದ್ರೆ ಏನಾದರೂ ನಮ್ಮ ಪ್ರಾಬ್ಲಮ್ ಆದರೆ ನಮಗೆ BO ಇದ್ದಾರೆ, ನಮ್ಮ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಕೊಡ್ಬೇಕು ಸರ್. ಸುಮ್ಮನೆ ನಾವೇನು ತಪ್ಪು ಮಾಡ್ವಿ ಸರ್? ಆಬ್ಸೆಂಟ್ ಕೊಡೋದು ನನ್ನ ತಪ್ಪಾ ಹೇಳಿ? ಮತ್ತೆ ಆ ಥರ ಮಾಡಿಬಿಟ್ಟು ಆಮೇಲೆ ಏನು ಸರ್ ನಾನು ಮನೆಗೆ ಹೊಟ್ಟೋಗೋಣ ಅಂತ ಡಿಸೈಡ್ ಮಾಡಿದೆ. ಏನು ಮಾಡಬೇಕು ಅಂತ ನನಗೆ ಏನು ದಿಕ್ಕು ತೋರಿಸಲಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೆ. ಮತ್ತು ಅವ್ರ ಹಿಂದ್ಗಡೆನೇ ಹೋದೆ. ಅದು ಸರ್ ನನ್ನ ಕ್ಲಾಸ್ ಇದೆ ಸರ್, ನಾನು ತೊಗೋಬೇಕು 6th ಅಂತ ಕೂಲಾಗೆ ಕೇಳಿದೆ. ಇಲ್ಲ ನಾನು ತೊಗೋಬೇಕು ಅಂತಂದು ಆಮೇಲೆ ಸರಿ ಅಂತ ಬಂದುಬಿಟ್ಟು ಅವ್ರ ಹಿಂದೆನೇ ಹೋದ್ಮೇಲೆ ಸರಿ ಇವಾಗ ನಾನು ಯಾವ ಕ್ಲಾಸ್ಗೆ ಹೊರಗೆ ಹೋಗೋ ಅಂತಂದ ಹೊರಗೆ ಹೋದ್ವಿ. ಮತ್ತೆ ವಿತಿನ್ ಸೆಕೆಂಡಲ್ಲಿ ಒಂದು ಅರ್ಧ ತಾಸು ಆಗಿದ ತಕ್ಷಣ ಇಮ್ಮಿಡಿಯೇಟು 7th ಕ್ಲಾಸ್ ಟೀಚರ್ ಆಗೋದೆ ನಾನು. ಒಂದು 3 ಸಲ ಸರ್ ಏನು ಟೈಮ್ ಟೇಬಲ್ಲು ನಾವೇನು ಸಾಯೋದು ಸರ್, ಹೆಂಗೆ ಬರೆಯೋದು ನಾವು, ಏನು ಡಾಕ್ಯುಮೆಂಟ್ಸ್ ಇಡೋದು ನಾವಲ್ಲಿ ಸರ್? ಹಿಟ್ಲರ್ ಆಡಳಿತ ಹೇಗಿತ್ತು ಅಂತ ನಾವು ನೋಡಿಲ್ಲ, ಮತ್ತೆ ಆದರೆ DVCಯಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ಸರ್. ತುಂಬ ಶಿಕ್ಷಕರನ್ನ ತುಂಬ ಅನಾಗರಿಕರು ನಡ್ಸ್ಕೊಂತಾ ಇದ್ದಾರೆ. ಸಾಧ್ಯ ಅಲ್ದಿರ ಸರ್, ನಾವೆಲ್ಲ ಸುಮಾರು ಜನ ಮಾನಸಿಕ ಅಸ್ವಸ್ಥರಾಗಿದ್ದೀವಿ ಸರ್. DDP ಬರ್ತಾರೆ ಹೇಳಿದ್ದೀನಿ. ಇವತ್ತೇನಾದ್ರು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ನಾಳೆ ಬೆಳಗ್ಗೆ ಫೋನ್ ಎತ್ತ ಕ್ಲಾಸ್ ಹತ್ರ ಹೋಗ್ಬೇಕು ಸರ್. ನೀವು ಮನೆಗೆ ಹೋಗಿ ನಮ್ಮ ಹತ್ರ ಕಳ್ಸಲ್ಲ ಸ್ಕೂಲ್ ನಾವು ಅವ್ನು ಡಿಬಾರ್ ಆಗೋ ತನಕ ಯಾವ ಸ್ಕೂಲು ನಾನು ಕಳ್ಸ ಮಾಡ್ಕೊಂಡಿರ್ತೀನಿ. ಸರ್ ಪ್ಲೀಸ್ ನೀವು ಬಂದರೆ ಖಂಡಿತವಾಗ್ಲೂ ಬರ್ತೀನಿ. ನಾನಿದ್ದೀನಿ ನಿಮ್ಮ ಜೊತೆ ತಲೆ ಕೆಸ್ಕೊಂಡು ಮಾಡಿ, ನಾನಿದ್ದೀನಿ ನೀವು ತಲೆ ಕೆಸ್ಕೊಂಡು ಮಾಡಿ. ನೀವು ಈ ಥರ ನೀವು ಪಾಠ ಹೇಳೋದನ್ನ ನೀರಿಟ್ರೆ ತುಂಬ ಕಿರುಕುಳ ಸರ್, ನಿಜವಾಗ್ಲೂ ಎಷ್ಟು ಕಿರುಕುಳ ಅಂದರೆ ಆಚೆ ರೂಮಿಂದ ಆಚೆ ಬರ್ಬಾರ್ದು ಸರ್. ನಾವು ಆಚೆ ಬಂದರೆ ಇಬ್ಬರು ನಿಟ್ಟಿರ್ತಾನೆ ಸರ್. ಎಷ್ಟು ಟೀಚರ್ಗಳ್ದು ಅದೇ ಕೆಲಸ ಸರ್. ನಾವು ವಾಶ್ರೂಮ್ಗೆ ಹೋದ್ರೇನು ನೋಡ್ತಾ ಇರ್ತಾರೆ ಸರ್. ಏನಕ್ಕೆ ಅವರು ಸರ್ ವಾಶ್ರೂಮು ಇತ್ತಿನ ಸೆಕೆಂಡಲ್ಲಿ ಫೋನು ಅಲ್ಪ ಮೇಲೆ ಬರ್ತಾರೆ. ಏನಕ್ಕೆ ಅದಿರ್ಲಾಡ್ತಾ ಇರೋದು ಸರ್? ನಿಜವಾಗ್ಲೂ ಮೆಂಟಲಿ ಕೂಡ ಹಾಕ್ಬಿಟ್ಟಿದ್ದಾನೆ ಸರ್. ಹೊಸಕೆರಳ್ಳಿ ಎಲ್ಲಿದ್ದಾರೆ ಯಾರಾದ್ರು ಸರ್? ಹೊಸಕೆರಳ್ಳಿ ಕ್ಯಾನ್ಸಲ್ ಮಾಡ್ತೀನಿ. ಬರ್ರಿ ಕಾರ್ ಹಚ್ಕೊಂಡು ಬರ್ತೀನಿ. ಬರ್ರಿ ನೀವು ಬರ್ರಿ.